ವೀಕ್ಷಕರೇ, ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಇದೆ. SBI ಫೌಂಡೇಶನ್ ವತಿಯಿಂದ SBI ಪ್ಲಾಟಿನಂ ಜುಬ್ಲಿ ಆಶಾ ಸ್ಕಾಲರ್ಶಿಪ್ 2026-2027 ಅರ್ಜಿ ಕರೆದಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿದ್ಯಾರ್ಥಿ ವೇತನದಲ್ಲಿ ರೂಪಾಯಿ 15,000ದಿಂದ ರೂಪಾಯಿ 15 ಲಕ್ಷದವರೆಗೆ ಸಹಾಯಧನ ಸಿಗುವ ಅವಕಾಶ ನಿಮಗಿದೆ. ತಡ ಯಾಕೆ? ಈ ಒಂದು ಒಳ್ಳೆಯ ಅವಕಾಶವನ್ನು ನೀವು ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಪಡೆದುಕೊಳ್ಳಿ. ಹಾಗಾದರೆ ಯಾರು ಅರ್ಜಿ ಹಾಕಬಹುದು, ಯಾವ ದಾಖಲೆಗಳು ಬೇಕು, ಕೊನೆಯ ದಿನಾಂಕ ಯಾವುದು, ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಮತ್ತು ನನಗೆ ನಿಮ್ಮ ಸಹಕಾರವಿರಲಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಇಂತಹ ಉಪಯುಕ್ತ ಮಾಹಿತಿಯನ್ನು ನೀಡ್ತೇನೆ. SBI ಆಶಾ ಸ್ಕಾಲರ್ಶಿಪ್ ಅಂತ ಹೇಳಿದರೆ SBI ಫೌಂಡೇಶನ್ ವತಿಯಿಂದ ಆರ್ಥಿಕವಾಗಿ ಹಿಂದುಳಿದ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ನೀಡಲಾಗುವುದು. ಈ ಯೋಜನೆಯ ಉದ್ದೇಶ ಹಣದ ಕೊರತೆಯಿಂದ ಯಾವುದೇ ವಿದ್ಯಾರ್ಥಿಯ ಶಿಕ್ಷಣ ನಿಲ್ಲಬಾರದು ಎನ್ನುವ ಬಹುದೊಡ್ಡ ಆಕಾಂಕ್ಷೆ ಇದಾಗಿದೆ. ಯಾರು ಅರ್ಜಿ ಹಾಕಬಹುದು? ಈ ವಿದ್ಯಾರ್ಥಿ ವೇತನಕ್ಕೆ ವಿವಿಧ ಹಂತದ ವಿದ್ಯಾರ್ಥಿಗಳು ಅರ್ಜಿ ಹಾಕಬಹುದು. 9ರಿಂದ 12ನೇ ತರಗತಿ, ಪದವಿ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು, IIT, IIM ವಿದ್ಯಾರ್ಥಿಗಳು, ವೈದ್ಯಕೀಯ ವಿದ್ಯಾರ್ಥಿಗಳು, ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಅರ್ಜಿ ಹಾಕಬಹುದು. ನೆನಪಿಡಿ, ಪ್ರತಿ ವಿಭಾಗಕ್ಕೂ ಪ್ರತ್ಯೇಕ ಅರ್ಹತಾ ನಿಯಮಗಳು ಇರುತ್ತದೆ. ವಿದ್ಯಾರ್ಥಿ ವೇತನದ ಮೊತ್ತ ಎಷ್ಟು ಅಂತ ಹೇಳಿದರೆ, ವಿದ್ಯಾರ್ಥಿಯ ಶಿಕ್ಷಣದ ಹಂತವನ್ನು ಅವಲಂಬಿಸಿ ವಿದ್ಯಾರ್ಥಿ ವೇತನ ಮೊತ್ತ ಬದಲಾಗುತ್ತದೆ. ರೂಪಾಯಿ 15,000, ರೂಪಾಯಿ 50,000, ರೂಪಾಯಿ 2 ಲಕ್ಷ, ರೂಪಾಯಿ 7.5 ಲಕ್ಷ ಮತ್ತು ಗರಿಷ್ಠವಾಗಿ ರೂಪಾಯಿ 15 ಲಕ್ಷದವರೆಗೆ ಪಡೆದುಕೊಳ್ಳಬಹುದು. ಈ SBI ಆಶಾ ಸ್ಕಾಲರ್ಶಿಪ್ ಯೋಜನೆಗೆ ಅರ್ಜಿ ಹಾಕಲು ನಿಮ್ಮ ಬಳಿ ಅಗತ್ಯವಾಗಿ ಇರಬೇಕಾದ ದಾಖಲೆಗಳು: ಆಧಾರ್ ಕಾರ್ಡ್, ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ, ಅಂಕಪಟ್ಟಿ, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್, ಕಾಲೇಜು ಅಥವಾ ಶಾಲೆಯ ಗುರುತಿನ ಚೀಟಿ, ಪ್ರವೇಶ ದಾಖಲೆ ಅಗತ್ಯವಿದ್ದರೆ ಮಾತ್ರ. ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂತ ಹೇಳಿದರೆ, ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಸ್ಕಾಲರ್ಶಿಪ್ ಆಯ್ಕೆ ಮಾಡಿ, ನಿಮ್ಮ ವರ್ಗವನ್ನು ಆಯ್ಕೆ ಮಾಡಿ, ಅರ್ಜಿ ಭರ್ತಿ ಮಾಡಿ, ದಾಖಲೆಗಳನ್ನು ಅಪ್ಲೋಡ್ ಮಾಡಿ, ಸಬ್ಮಿಟ್ ಮಾಡಿ. ಮುಖ್ಯವಾಗಿ ಗಮನಿಸಬೇಕಾದ ವಿಷಯಗಳೆಂದರೆ, ತಪ್ಪು ಮಾಹಿತಿ ಕೊಡಬೇಡಿ, ದಾಖಲೆಗಳು ಸ್ಪಷ್ಟವಾಗಿರಲಿ, ಕೊನೆಯ ದಿನಾಂಕಕ್ಕೂ ಮುಂಚೆ ಅರ್ಜಿ ಸಲ್ಲಿಸಿ, ಅಧಿಕೃತ ವೆಬ್ಸೈಟ್ನಲ್ಲಿಯೇ ಅರ್ಜಿ ಹಾಕಿ. ವೀಕ್ಷಕರೇ, ಇವಾಗ ವೆಬ್ಸೈಟ್ನಲ್ಲಿ ಓಪನ್ ಮಾಡೋಣ. ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲನ್ನು ಓಪನ್ ಮಾಡಬೇಕು. ನಾನು ಇವಾಗ ಗೂಗಲ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಓಪನ್ ಮಾಡಿ, ಇಲ್ಲಿ ನೀವು SBI ಆಶಾ ಸ್ಕಾಲರ್ಶಿಪ್ 2026 ಅಂತ ಬರಿಬೇಕು. ಅಲ್ಲಿ ಕೆಳಗಡೆ ಬಂತು ನೋಡಿ, ಬರಿಬೇಕು. ಈಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ SBI ಆಶಾ ಸ್ಕಾಲರ್ಶಿಪ್ ಅಂತ ಇದೆ. ಅದನ್ನು ಪ್ರೆಸ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ SBI ಪ್ಲಾಟಿನಂ ಜುಬ್ಲಿ ಆಶಾ ಸ್ಕಾಲರ್ಶಿಪ್ 2026 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಈ ಪ್ರೋಗ್ರಾಮ್ ಬಗ್ಗೆ ಏನಂತನೂ ಇಲ್ಲಿ ಸ್ಪಷ್ಟವಾಗಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಬಡ ವಿದ್ಯಾರ್ಥಿ, ಅಂದರೆ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗಬೇಕನ್ನೋ ಕಾರಣಕ್ಕೆ ಈ ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಅವರು ಏನೆಲ್ಲ ಇಷ್ಟು ತನಕ ಒಂದು ವಿಶೇಷವಾಗಿ ಸರ್ವಿಸನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ತಿಳಿಸಿದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 36,428ಕ್ಕಿಂತ ಜಾಸ್ತಿ ಸ್ಕಾಲರ್ಶಿಪ್ ಆಫರನ್ನು ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಆಗಿ ಫೈನಾನ್ಷಿಯಲ್ ಹೇಳ್ಬೋದು ಅಂತ ಹೇಳಿದ್ರೆ 130 ಕೋಟಿಗಿನ ಜಾಸ್ತಿ ಫೈನಾನ್ಷಿಯಲ್ ಒಂದು ಡಿಸ್ಪ್ಲೇ ಮಾಡಿದ್ದಾರೆ. ನಂತರ ಇಲ್ಲಿ SC ST ಅವರಿಗೆಲ್ಲ ಯಾವ ಥರ ಎಲ್ಲ ಈಗ ಒಂದು ಸರ್ವಿಸನ್ನು ಕೊಟ್ಟಿದ್ದಾರೆ, ಅಂದರೆ ಸ್ಕಾಲರ್ಶಿಪ್ ಆಗಲಿ ಈ ಥರ ಸಹಾಯವನ್ನು ಮಾಡಿದ್ದಾರೆ ಅಂತ ಇಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ. 50% ಸೀಟ್ಸನ್ನು ಲೇಡೀಸ್ ಅಂದರೆ ಫೀಮೇಲ್ ಸ್ಟೂಡೆಂಟಿಗಾಗಿ ಸಹ ಇವರು ರಿಸರ್ವ್ ಮಾಡಿ ಕೊಟ್ಟಿದ್ದಾರೆ ಎನ್ನುವುದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಕೆಳಗೆ ಬಂದಾಗ ಇಲ್ಲಿ ನೋಡಿ, ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ, ಅಂದರೆ ನೀವು ಸ್ಕಾಲರ್ಶಿಪ್ಪನ್ನು ಪಡಿಬೇಕಂತ ಇದ್ದರೆ ಈಗ ಎಲಿಜಿಬಿಲಿಟಿ ಅಂದರೆ ನಿಮಗೆ ಅರ್ಹತೆ ಏನನ್ನ ಬೇಕಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. ಇಲ್ಲಿ ಸ್ಕೂಲ್ ಸ್ಟೂಡೆಂಟ್ ಅಂದರೆ ಕ್ಲಾಸ್ 9ರಿಂದ 12 ಯಾರೆಲ್ಲ ಇದ್ದಾರೆ ನೋಡಿ, ಅವರಿಗೆ 15,000 ತನಕ ನಿಮಗೆ ಸ್ಕಾಲರ್ಶಿಪ್ ಅವಾರ್ಡನ್ನು ಆಫರ್ ಮಾಡಿದ್ದಾರೆ. ಇಲ್ಲಿ ಮಿನಿಮಮ್ ಆಗಿ ನಿಮ್ಮ ಮಾರ್ಕ್ಸ್ ಅಂದರೆ 75%ಗಿಂತ ಜಾಸ್ತಿ ಇರಬೇಕು.
ನಂತರ ನಿಮ್ಮ ಫ್ಯಾಮಿಲಿಯ ಇನ್ಕಮ್ ಅಂದರೆ ಆದಾಯ, ನಿಮ್ಮ ಫ್ಯಾಮಿಲಿಯ ಆದಾಯ ಅಂದರೆ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸರಿನಾ? ನಂತರ ಬಂದ್ಬಿಟ್ಟು ಇಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಗಳಿಗೆ ಇಲ್ಲಿ ಸ್ಕಾಲರ್ಶಿಪ್ ಅವಾರ್ಡ್ ಬಂದ್ಬಿಟ್ಟು ₹75,000 ತನಕ ಕೊಟ್ಟಿದ್ದಾರೆ. ಇಲ್ಲಿ ಮಿನಿಮಮ್ ಆಗಿ 75% ಮಾರ್ಕ್ನ ಜಾಸ್ತಿ ಇರಬೇಕು. ನಂತರ ಇವರ ಫ್ಯಾಮಿಲಿಯ ಒಂದು ಇನ್ಕಮ್ ಬಂದ್ಬಿಟ್ಟು ಅಂದರೆ ವಾರ್ಷಿಕ ಆದಾಯ ಬಂದ್ಬಿಟ್ಟು ₹6 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಥವಾ ಈಕ್ವಲ್ ಆಗಿರಬೇಕು. ಇದು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಈ ಎಲಿಜಿಬಿಲಿಟಿಯನ್ನು ಇಲ್ಲಿ ಹೇಳಿದ್ದಾರೆ. ಇದು ಅಂಡರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಗೆ ಇದನ್ನು ಸೂಟ್ ಆಗುತ್ತೆ. ನಂತರ ಬಂದ್ಬಿಟ್ಟು ಇಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಗೆ ಯಾವ ಥರ ಕ್ರಿಟೇರಿಯಾ ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ, ಇಲ್ಲಿ ಅವರಿಗೆ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಗೆ ಇಲ್ಲಿ ಒಂದು ಸ್ಕಾಲರ್ಶಿಪ್ ಅವಾರ್ಡ್ ಬಂದ್ಬಿಟ್ಟು 1,50,000 ತನಕ ಸಿಗುವಂಥದ್ದು. ಮತ್ತು ಅವರ ಮಾರ್ಕ್ ಬಂದ್ಬಿಟ್ಟು 75%ಗಿಂತ ಜಾಸ್ತಿ ಇರಬೇಕು. ಇಲ್ಲಿ SC ST ಅವರಿಗೆ ಇಲ್ಲಿ 60% ಬಂದರೂ ಸಾಕಾಗತ್ತೆ. ಮತ್ತು ವಾರ್ಷಿಕ ಆದಾಯ ಬಂದ್ಬಿಟ್ಟು 6 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಮೆಡಿಕಲ್ ಸ್ಟೂಡೆಂಟ್ಗೆ ಇಲ್ಲಿ 2 ಲಕ್ಷ ತನಕ ಸ್ಕಾಲರ್ಶಿಪ್ ಅನ್ನು ಆಫರ್ ಕೊಟ್ಟಿದ್ದಾರೆ. ಇಲ್ಲಿ ಇವರ ಮಿನಿಮಮ್ ಮಾರ್ಕ್ ಬಂದ್ಬಿಟ್ಟು 75%ಗಿಂತ ಜಾಸ್ತಿ ಇರಬೇಕು. ಮತ್ತು SC ST ಅವರಿಗೆ 65% ಇರಬೇಕು. ವಾರ್ಷಿಕ ಆದಾಯ ಬಂದ್ಬಿಟ್ಟು 6 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು ಅಂತ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ. IIT ಸ್ಟೂಡೆಂಟಿಗೆ 2 ಲಕ್ಷ ತನಕ ಇವರ ವಾರ್ಷಿಕ ಆದಾಯ ಬಂದ್ಬಿಟ್ಟು 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಂದರೆ ಫ್ಯಾಮಿಲಿ ಆದಾಯ ಬಂದ್ಬಿಟ್ಟು 6 ಲಕ್ಷ ಕಡಿಮೆ ಇರಬೇಕು. ನಂತರ ಬಂದ್ಬಿಟ್ರೆ IIM ಸ್ಟೂಡೆಂಟ್ಸ್ ಅಂದರೆ MBA CAT ಈ ಥರ ಮಾಡೋರಿಗೆ ಇಲ್ಲಿ 5 ಲಕ್ಷ ತನಕ ಸ್ಕಾಲರ್ಶಿಪ್ಪನ್ನು ಆಫರ್ ಕೊಟ್ಟಿದ್ದಾರೆ. ಇವರ ವಾರ್ಷಿಕ ಆದಾಯ ಬಂದ್ಬಿಟ್ಟು 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಮತ್ತು ಇವರು 75% ಮಾರ್ಕನ್ನು ಪಡೆದಿರಬೇಕು. ಸರಿ, ನಂತರ ಬಂದ್ಬಿಟ್ಟು ಓವರ್ಸೀಸ್ ಸ್ಟಡೀಸ್ ಅಂದರೆ PG ಟಾಪ್ 200 ಕ್ಯೂಸ್ ಈ ಥರ ಇದ್ದವರಿಗೆ ಇಲ್ಲಿ ಸ್ಕಾಲರ್ಶಿಪ್ ಆಫರ್ ಬಂದ್ಬಿಟ್ಟು 15 ಲಕ್ಷ ತನಕ ಇದೆ. ಅಂದರೆ ಹೊರದೇಶದಲ್ಲಿ ಎಜುಕೇಷನ್ ಮಾಡೋವರಿಗೆ ಇಲ್ಲಿ 15 ಲಕ್ಷ ತನಕ ಆಫರ್ನ ಕೊಟ್ಟಿದ್ದಾರೆ. ಇಲ್ಲಿ ಅವರ ಮಾರ್ಕ್ ಮಿನಿಮಮ್ ಆಗಿಬಿಟ್ಟು 75% ಇರಬೇಕು. SC ST ಅವರಿಗೆ 65% ಮಾಡಿದ್ದಾರೆ. ಮತ್ತು ವಾರ್ಷಿಕ ಆದಾಯ ಬಂದ್ಬಿಟ್ಟು 6 ಲಕ್ಷ ತನಕ ಇದೆ. ಮತ್ತು ಮೇಯ್ನಾಗಿ ಅವರು ಭಾರತೀಯರಾಗಿರಬೇಕು. ಅಂದರೆ ಭಾರತೀಯರಾಗಿರಬೇಕು. ಅಪ್ಲಿಕೇಶನ್ ಪ್ರೊಸೆಸ್ಸನ್ನು ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮೊದಲು ಅಪ್ಲೈ ಅನ್ನೋ ಬಟನ್ ಕ್ಲಿಕ್ ಮಾಡಬೇಕು, ಆಮೇಲೆ ಲಾಗಿನ್ ಮಾಡಬೇಕು, ಆಮೇಲೆ ನಿಮ್ಮ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕು, ನಂತರ ಓಕೆ ಕೊಡಬೇಕು. ಈಗ ಡಾಕ್ಯುಮೆಂಟ್ ರಿಕ್ವೈರ್ಸ್ ಏನೆಲ್ಲ ಅಕಾಡೆಮಿಕ್ ರೆಕಾರ್ಡು, ಆಮೇಲೆ ಐಡೆಂಟಿಟಿ ಪ್ರೂಫ್ ಬೇಕಾಗುತ್ತೆ, ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅಡ್ಮಿಷನ್ ಪ್ರೂಫ್ ಬೇಕಾಗುತ್ತೆ, ಆಮೇಲೆ ಪರ್ಸನಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅಡಿಷನಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇದು ಯಾವುದೆಲ್ಲ ಬೇಕಂತೇಳಿ ನಾನು ಮೊದಲೇ ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅದೇ ಥರ ನೀವು ಆ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅದೇ ಥರ ಇಂಪಾರ್ಟೆಂಟ್ ಡೇಟ್ಸ್ ನೆನ್ಪಿಟ್ಕೋಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವಂಥ ಡೇಟ್ ಜುಲೈ 22, 2026. ಅದೇ ಈ ಅಪ್ಲಿಕೇಶನ್ ಎಂಡ್ ಆಗಲಿಕ್ಕೆ ಈಗ ಒಂದು ಡೆಡ್ಲೈನ್ ಅಂತ ಇರುತ್ತಲ್ಲ, ಅದಕ್ಕೆ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 4, 2026. ನೀವು ಆದಷ್ಟು ಬೇಗ ಲಾಸ್ಟ್ ಡೇಟ್ಗಿಂತ ಮೊದಲು ನೀವು ಸಬ್ಮಿಟ್ ಮಾಡಿ ಈ ಸ್ಕಾಲರ್ಶಿಪ್ನ ಒಂದು ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಂಥ ಒಂದು ವಿಷಯವನ್ನು ನಿಮಗೆ ತಿಳಿಸ್ತಾ ಇರ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.